ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. ನಾವು ಲಾಸ್ಟ್ ಮಾಡಿದ್ದು ವಿಷ್ಣುವರ್ಧನ್ ಪಾರ್ಟ್ 1 ವಿಡಿಯೋದಲ್ಲಿ. ನಿಮ್ಗೇನಾದರೂ ಗೊತ್ತಿದ್ದರೆ ವಿಷ್ಣುವರ್ಧನ್ ಅವರ ಮೂವಿ ಲೀಸ್ಟ್ನ ಕಳಿಸಿ ಅಂತ ಹೇಳಿದ್ದು. ಅದರಲ್ಲಿ ಹೇಮಂತ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ವಿಷ್ಣುವರ್ಧನ್ ಡಬಲ್ ಆ್ಯಕ್ಟಿಂಗ್ ರೋಲ್ ಮೂವೀಸ್ ಅಂತ. ಫಸ್ಟು ಸತ್ಯಂ ಶಿವಂ ಸುಂದರಂ 1978ರಲ್ಲಿ ರಿಲೀಸ್ ಆಗಿದ್ದು, ವಿಜಯ ವಿಕ್ರಮ್ 1979, ಸಿಡಿದೆದ್ದ ಸಹೋದರ 1983, ಲಯನ್ ಜಗಪತಿ ರಾವ್ 1991, ಕಾಳಿಂಗ 1992, ಪೊಲೀಸ್ ಮತ್ತು ದಾದಾ 1993, ಕಿಲಾಡಿಗಳು 1994, ಮೋಜುಗಾರ ಸೊಗಸುಗಾರ 1995, ಸೂರ್ಯವಂಶ 1999, ಯಜಮಾನ 2000. ಇದಾಗಿತ್ತು 1978 ಮತ್ತು 2000ರ ನಡುವಿನ ಫಿಲಮ್ಗಳು. ಈ ಫಿಲಮಿನಲ್ಲಿ ಯಜಮಾನ ಫಿಲಮ್ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಇದು ಹತ್ತತ್ರ 50 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕಂಡುಬರುತ್ತೆ. ಆಗಿನ ಕಾಲದಲ್ಲಿಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಮನಸ್ಸಲ್ಲಿ ಅತಿ ಹೆಚ್ಚು ಜಾಗವನ್ನು ಪಡೆದುಕೊಂಡಿದ್ದರು. ಇವರಿಗೆ ಕರ್ನಾಟಕ ಪುತ್ರ, ಸಾಮ್ರಾಟ್, ನಟರತ್ನ, ಮೈಸೂರು ರತ್ನ ಅಂತ ಹಲವಾರು ಬಿರುದುಗಳನ್ನು ಅಭಿಮಾನಿಗಳು ನೀಡಿದ್ದಾರೆ. ಇದನ್ನು ಕಮೆಂಟ್ ಮಾಡಿದವರು ತಿಪ್ಪೇಸ್ವಾಮಿ ಅವರು. ಹೇಮಂತ್ ಮತ್ತು ತಿಪ್ಪೇಸ್ವಾಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದೆ. ವಿಷ್ಣುವರ್ಧನ್ ಸಿನಿಮಾ ಯಜಮಾನ 2000ರಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಇದಾದ ನಂತರ ಇವರು 2001ರಲ್ಲಿ ಅಂಬರೀಷ್ ಅವರ ಜೊತೆ ದಿಗ್ಗಜದ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇದಾದ ನಂತರ 2002ರಲ್ಲಿ ಜಮೀನ್ದಾರು, 2003ರಲ್ಲಿ ಸಿಂಹಾದ್ರಿಯ ಸಿಂಹ, 2004ರಲ್ಲಿ ಶಿವಶಂಕರ್ ಮತ್ತು ವಿಷ್ಣುವರ್ಧನ್ ಅವರು 2009ರಲ್ಲಿ ನಿಧನಗೊಂಡರು. ಇದಾದ ನಂತರ ಇವರ ಸಿನಿಮಾ ಆಪ್ತರಕ್ಷಕ 2010ರಲ್ಲಿ ಬಿಡುಗಡೆಯಾಯಿತು. ಇದಾಗಿತ್ತು ವಿಷ್ಣುವರ್ಧನ್ ಅವರ ಡಬಲ್ ಆ್ಯಕ್ಟಿಂಗ್ ರೋಲ್ ಸಿನಿಮಾಗಳು. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.